ಇಲ್ಲಿ ಆಷಾಢ ಶುಕ್ರವಾರ ಅಂದ್ರೇ ಬಹಳ ಫೇಮಸ್ಸು. ಯಾಕೆ ಅಂದರೆ ಈ ಆಷಾಢದಲ್ಲಿ ಹೆಣ್ಮಕ್ಳೆಲ್ಲ ದೀಪ ಹಚ್ಕೊಂಡು ಶ್ರಾವಣ ಮಾಸದಲ್ಲಿ ಹರಕೆಗಳು ಎತ್ಕೊಂಡಿರ್ತಾರೆ. ಮದುವೆ ಆಗದಿರೋರು, ಮಕ್ಕಳಾಗದಿರೋರು, ಆಮೇಲೆ ಪ್ಲಸ್ಸು ಏನೇನೋ ಅವ್ರವ್ರಿಗೆ ಕೋರಿಕೆಗಳೆಲ್ಲ ಇರುತ್ತಲ್ಲ, ಅದನ್ನು ತೀರಿಸ್ಕೊಳ್ಳೋಕ್ಕೆ ಆಷಾಢದಲ್ಲೇ ಬಂದು ತೀರಿಸ್ಕೋತಾರೆ. ಆಷಾಢದಲ್ಲಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಒಂದು ಬಹಳ ವರ್ಷದಿಂದ ಬಂದಿದೆ. ನನ್ನ ಹೆಸರು ರಮೇಶ್ ಅಂತ. ನಾನು ಇಲ್ಲಿ 40 ವರ್ಷದಿಂದ ಸ್ವಯಂ ಸೇವಕನಾಗಿ ಬರ್ತಾಯಿದ್ದೀನಿ. ಇಲ್ಲಿ ವಿಶೇಷ ಅಂದರೆ ಅಮಾವಾಸ್ಯೆ, ಪೌರ್ಣಮಿ ತುಂಬ ವಿಶೇಷ. ಅಮಾವಾಸ್ಯೆ ಅಮ್ಮನವ್ರಿಗೆ ಅಭಿಷೇಕ ಮಾಡ್ತಾರೆ, ಅದರಲ್ಲಿ ದಾರ ಎಲ್ಲ ಕೊಡ್ತಾರೆ. ತುಂಬ ಪ್ರಾಬ್ಲಮ್ ಇರೋರೆಲ್ಲ ದಾರ ತೊಗೊಂಡೋಗಿ ಕಟ್ಕೊಂಡು ಅದನ್ನು ಪ್ರಾಬ್ಲಮ್ ತೀರಿಸ್ತಾರೆ. ಇಲ್ಲಿ ಬರೀ ಆಷಾಢ ಶುಕ್ರವಾರ, ಒಂದು ಶುಕ್ರವಾರ ಒಂದು 50,000 ಜನ ಬರ್ತಾರೆ. ಆಮೇಲೆ ಪ್ಲಸ್ಸು ಪ್ರಸಾದ ಒಂದು 2,000 kg ಪ್ರಸಾದ ಮಾಡ್ತಾರೆ. ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 10 ಗಂಟೆವರೆಗೂ ಪ್ರಸಾದ ಕೊಡ್ತಾರೆ. ಎಲ್ಲ ಭಕ್ತಾದಿಗಳು ಹೊಟ್ಟೆ ತುಂಬ ತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ. ಇದರಲ್ಲಿ ಭಾಳ ವಿಶೇಷ ಅಂದರೆ ಅಮ್ಮನವ್ರಿಗೆ ತುಂಬ ವಿಶೇಷ. ಆಷಾಢದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ, ಮೈಸೂರಲ್ಲಿ ನಾಡದೇವತೆ ಹೆಂಗೋ, ನಮ್ಮ ಬೆಂಗಳೂರು ಜನಕ್ಕೆ ಈ ಬನಶಂಕರಮ್ಮ ತುಂಬ ನಾಡದೇವತೆ ಇದ್ದಂಗೆ. ಇದು ತುಂಬ ಪವರ್ಫುಲ್ಲು, ತುಂಬ ಇದು ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡಿ. ಇದು ಇವತ್ತು ಶುಕ್ರವಾರ 10 ಗಂಟೆವರೆಗೆ ಇರುತ್ತಮ್ಮ. 10 ಗಂಟೆ ಆದರೆ ಕ್ಲೋಸ್. ಬೆಳಗ್ಗೆ 4 ಗಂಟೆಗೆ ತೆಗಿತೀವಿ ಅಭಿಷೇಕ ಮಾಡೋದಕ್ಕೆ. 4 ಗಂಟೆಗೆ ತೆಗೆದ್ರೆ ಮಧ್ಯಾಹ್ನ ಬಾಗಿಲು ಹಾಕೋದಿಲ್ಲ. ಆಮೇಲೆ ರಾತ್ರಿ 10 ಗಂಟೆವರೆಗೂ ಬಾಗಿಲು ತೆಗೆದಿರ್ತಾರೆ. ತೆಗೆಸಿ ಅಲಂಕಾರ ಎಲ್ಲ ತೆಗೆದು ನಂತರ ಅಮ್ಮನ್ನ ಮಲಗಿಸಿ ಕ್ಲೋಸ್ ಮಾಡ್ತಾರೆ. ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲಮ್ಮ. ಎಲ್ಲ ಮಾಡಿದ್ದೀವಿ, ಎಲ್ಲ ಆಲ್ಮೋಸ್ಟ್ ಭಕ್ತಾದಿಗಳಿಗೆ ಅನುಕೂಲ ಆಗೋ ಥರ ಬ್ಯಾರಿಗೇಡ್ಸು, ಆಮೇಲೆ ಇದು ಪೆಂಡಾಲು ಎಲ್ಲ ಹಾಕಿದ್ದಾರೆ. ಸೊ ಮಳೆ ಬರುತ್ತೆ ಅಂತ ನಾವು ಬೆಳಗ್ಗೆಲ್ಲ ಏನು ಮಳೆ ಇರಲಿಲ್ಲ, ಮಳೆ ಎಲ್ಲ ಬೆಳಗ್ಗೆ ಚೆನ್ನಾಗಿತ್ತು. ಈಗ ಸಡನ್ನಾಗಿ ಬಂದಿದ್ದಕ್ಕೆ ಇರೋದಕ್ಕೆ ಜಾಗ ಇದೆ ಅಷ್ಟೇ, ಅದಕ್ಕೆ ಇನ್ನೇನು ಮಾಡೋಕ್ಕಾಗಲಿಲ್ಲ. ಸುಮಾರು ನಾವೊಂದು 15-16 ವರ್ಷದಿಂದ ಬರ್ತಾ ಇದ್ದೀವಿ. ಬನಶಂಕರಿ ಅಮ್ಮಗೆ ಸೇವೆ ಸಲ್ಲಿಸ್ತಾ ಇದ್ದೀವಿ. ಏನಂತಂದರೆ ಈ ಆಷಾಢ ಶುಕ್ರವಾರದಲ್ಲಂತೂ ಜನ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಏನು ಇಂಪಾರ್ಟೆಂಟ್ ಅಂದರೆ ಈ ಮಳೆ ಬಂದಿರೋ ಕಾರಣದಿಂದ ಸ್ವಲ್ಪ ಹೊರಗೆ ಹೋಗ್ಲಿಕ್ಕಾಗಲ್ಲ, ಎಲ್ಲ ಒಳಗಡೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಈ ದೇವಸ್ಥಾನದ ಒಳಗಡೆ ಉಳ್ಕೊಂಡಿರೋರು ಭಕ್ತಾದಿಗಳು ಹೊರಗೆ ಹೋಗೋಕ್ಕಲ್ಲ, ಹೊರಗಿನವ್ರು ಒಳಗೆ ಬರೋಕ್ಕಾಗ್ತಾಯಿಲ್ಲ. ಬಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ನಾವು ಸುಮಾರು ಒಂದು 15 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ಪ್ರತಿ ಆಷಾಢ ಶುಕ್ರವಾರ ಆಗಲಿ, ಮಾಮೂಲಿ ರೆಗ್ಯುಲರ್ ಶುಕ್ರವಾರ ಎವ್ರಿ ಫ್ರೈಡೇ, ದಸರಾಗಾಗಲಿ, ದೀಪಾವಳಿಗಾಗಿ ಪ್ರತಿ ವರ್ಷವೂ ನಾವು ಬಂದು ನಮ್ಮ ಸೇವೆ ಸಲ್ಲಿಸ್ಬಿಟ್ಟು ಹೋಗ್ತೀವಿ. ನಂಬಿದ್ದೀವಿ. 15 ವರ್ಷದಿಂದ ನಾವು ಸೇವೆ ಮಾಡ್ತಾ ಇದ್ದೀವಿ. ದರ್ಶನ ಆಯಿತು ಮೇಡಮ್, ನಾವು ಬೇಗ ದರ್ಶನ ಆಗುತ್ತೆ. ಸೇವೆ ಮಾಡ್ತಾ ಇದ್ದೀವಲ್ಲ, ಬೇಗ ದರ್ಶನ ಆಗುತ್ತೆ. 15-16 ವರ್ಷದಿಂದ ಸತತ ಬರ್ತೀವಿ ಮೇಡಮ್. ಎವ್ರಿ ಫ್ರೈಡೇ ಆಗಲಿ, ಪ್ರೋಗ್ರಾಮ್ಗಳು ಇದ್ದಿದ್ದ ಟೈಮಲ್ಲಿ ಆಗಲಿ ಬರ್ತೀವಿ. ನಮ್ಮದು ಸೇವೆ ನಿಲ್ಲಿಸ್ತಾ ಇರ್ತೀವಿ ಅಷ್ಟೇ ಮೇಡಮ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಎಲ್ಲರಿಗೂ ಆಷಾಢ ಶುಕ್ರವಾರದ ಶುಭಾಶಯಗಳು. ಈ ಬನಶಂಕರಮ್ಮ ದೇವಸ್ಥಾನದಲ್ಲಿ ನಾನು 35 ವರ್ಷದಿಂದ ಇಲ್ಲೇ ಬರ್ತಾ ಇರೋದು, ಇದೇ ಏರಿಯಾದವನು. ಪ್ರತಿ ವರ್ಷ ಆಷಾಢ ಶುಕ್ರವಾರದಲ್ಲಿ ತುಂಬ ಜನ ಬರ್ತಾರೆ. ಮಕ್ಕಳಾಗದಿರೋರು ಮಕ್ಕಳಾಗಿದೆ, ನಿಂಬೆಹಣ್ಣು ದೀಪ ಹಚ್ತಾ ಇದ್ದಾರೆ. ಮತ್ತು ಪ್ರತಿ ವಾರವೂ ತುಂಬ ಜನ ಬಂದು ಬೆಳಗ್ಗೆ 3 ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. ಆ ಅಭಿಷೇಕದಲ್ಲಿ ಜನಗಳು ಬಂದು ದೇವ್ರದ್ದು ಅರ್ಶಿನ ನೀರು ಹಾಕ್ಸ್ಕೊಳ್ತಾರೆ. ಮತ್ತು ಪ್ರತಿ ಅಮಾವಾಸ್ಯೆ ದಿನ ದಾರ ಕಟ್ತಾರೆ. ತುಂಬ ಒಳ್ಳೆಯ ಕೆಲಸಗಳಾಗಿದೆ ಈ ದಾಯಿಂದ. ಈ ಭಕ್ತಾದಿಗಳಂತೂ ತುಂಬ ಜನದಲ್ಲಿ ಬಂದು ಅವರವರು ಒಂದು ಬೇಡಿಕೆಯನ್ನು ಈಡೇರಿಸ್ಕೊಂಡು ಎಲ್ಲ ಆಶೀರ್ವಾದ ತಾಯಿದು ತುಂಬ ಚೆನ್ನಾಗಿದೆ. ಭಕ್ತಾದಿಗಳಲ್ಲಿ ಹೇಳು ಬಂದರೆ ತುಂಬ ಮಳೆ ಬರ್ತಾಯಿದೆ, ಎಲ್ಲರೂ ನಿಧಾನವಾಗಿ ಹೋಗಬೇಕು. ಮತ್ತು ಏನೇ ಇಷ್ಟಾರ್ಥ ಅವರು ತೀರ್ಸ್ಕೋಬೇಕಾಗಿದೆ. ಏನೇ ಒಂದು ಇದ್ರೂ ಇಲ್ಲಿ ಬಂದು ತಾಯಿ ಹತ್ರ ಕಣ್ಣೀರು ಹಾಕಿ ಬೇಡ್ಕೊಂಡ್ರೆ ಯಾವತ್ತೂ ಇಲ್ಲ ಅಂದಿಲ್ಲ. ಆ ತಾಯಿ ಆಶೀರ್ವಾದ ಸದಾ ಎಲ್ಲ ಜನತೆಗಿರುತ್ತೆ. ಧನ್ಯವಾದಗಳು. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ, ಮಂಗಳವಾರ ಇದೇ ಥರ ರಶ್ ಇರುತ್ತೆ. ಇಲ್ಲಿ ಸೇವಾ ಕಾರ್ಯಕರ್ತರು ಕೂಡ ಈಗ ಹೇಳಿದ್ರಲ್ಲ, ಆಡಿಟ್ರು ಮಲ್ಲಯ್ಯ ಅಂತ ಹೇಳಿ, ಅವರು ಪ್ರತಿ ವರ್ಷ ಕೂಡ ಪ್ರಸಾದ ಮಾಡಿಸ್ತಾರೆ. ಬಸವರಾಜಣ್ಣವರು ಇಲ್ಲಿ ಮಾಮೂಲಿ ಯಾವಾಗಲೂ ಅವರು ಕೂಡ ಸಪೋರ್ಟ್ ಮಾಡ್ತಾರೆ. ಪ್ರತಿ ವರ್ಷ ಆ ತಾಯಿ ಇಷ್ಟು ಜನಕ್ಕೆ ಆಶೀರ್ವಾದ ಮಾಡಿರೋದ್ರಿಂದ ಪ್ರತಿ ವರ್ಷ ಎಲ್ಲರೂ ಅಮ್ಮನ ಆಶೀರ್ವಾದ ಪಡೆಯೋಕ್ಕೆ ಕಾತುರದಿಂದ ರಾತ್ರಿ 11 ಗಂಟೆ ಆಗಲಿ ಬಂದು ಇಲ್ಲಿ ದರ್ಶನ ಪಡೆದು ಹೋಗ್ತಾರೆ. ನಾನು ಕೂಡ ಇವತ್ತು ದರ್ಶನ ಮಾಡಬೇಕು ಅಂತ ಬೆಳಗ್ಗೆಯಿಂದ ಆಗಲಿಲ್ಲ ಅಂತ ಇವಾಗ ಬಂದಿದ್ದೀನಿ. ಆ ಅಮ್ಮ ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊಳ್ತಾ ಅಮ್ಮನಲ್ಲಿ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು. ಪ್ರತಿ ಶುಕ್ರವಾರ 4ನೇ ಶುಕ್ರವಾರ ಇದು. ಪ್ರತಿ ಶುಕ್ರವಾರ ಇದೇ ಥರ ಆಗುತ್ತೆ. ನಾವು ಸಮಾಜ ಸೇವಕರು ಇಲ್ಲಿ. ನಾವು 4 ಗಂಟೆಗೆ ಬಂದು ರಾತ್ರಿ 10 ಗಂಟೆವರೆಗೂ ಇದ್ದು ಅಮ್ಮನ ಸೇವೆ ಮಾಡಿಕೊಂಡು ಅಮ್ಮನ ಭಕ್ತಾದಿಗಳನ್ನೆಲ್ಲ ಶಾಂತಿ ಸಮಾಧಾನವಾಗಿ ಕಳಿಸ್ಕೊಡ್ತೀವಿ.